ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮದೇವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ ದಪ್ಪೆ ಬಾಸ್ ಮೇಡ್ಮನ್ನಲ್ಲಿ ಡ್ಯಾಮ್ಗೆ ಬಂದಿದ್ದೀನಿ. ಈ ಒಂದು ಡ್ಯಾಮ್ ಹೇಗಿದೆ, ಯಾವ ತರ ಇದೆ, ನೀರು ಧುಮುಕ್ತಾ ಇದೆ ಈ ಒಂದು ಡ್ಯಾಮಿಂದ ಅಂತ ಇವತ್ತು ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ ನೀರು ಯಾವ ರೀತಿ ಫಾಲ್ ಆಯ್ತಾ ಇದೆ ಅಂತ. ಇಷ್ಟೊಂದು ಕ್ಯೂಸೆಕ್ ನೀರು ಇರ್ಬೋದು ಇದರಲ್ಲಿ. ನೋಡ್ತಾ ಇದ್ದೀರಾ ಇಷ್ಟೊಂದು ಸಾವಿರಾರು ಲೀಟ್ರ್ ಕೋಟ್ಯಾಂತರ ಲೀಟರ್ ನೀರು ಯಾವ ರೀತಿ ಧುಮುಕಿ ಈ ಒಂದು ಸುವರ್ಣಮುಖಿ ನದಿಯ ಮುಖಾಂತರ ಹಾಗೆ ಹರ್ಕೊಂಡು ಹೋಗ್ತಾ ಇದೆ. ಅಲ್ಲಲ್ಲೇ ಬಾತ್ಕೋಳಿಗಳು ಈಜಾಡ್ತಾ ಸ್ನಾನ ಮಾಡ್ತಾ ಒಳಗಡೆ ಮೀನು ಹಿಡಿತಾ ಇವೆ. ಅಲ್ಲಿ ಯಾರೋ ಫಿಶರ್ ಮ್ಯಾನ್ಗಳು ಫಿಶ್ ಹಿಡಿತಾವ್ರೆ. ನೋಡ್ತಾ ಇದ್ದೀರಾ ಅಲ್ಲಿ ಮೀನು ಹಿಡಿತಾ ಇರೋದು. ನೋಡ್ತಾ ಇದ್ದೀರಾ ಸೌಂಡು ಯಾವ ರೀತಿ ಈ ಒಂದು ನೀರು ಬೀಳ್ತಾ ಇರುವ ಶಬ್ದ, ಜಳ 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 ಶಬ್ದ ಕೇಳ್ತಾ ಇದ್ದೀರಾ. ಈಗ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಮಿಡಮನಹಳ್ಳಿ ಡ್ಯಾಮ್ನಿಂದ ನೀರು ಧುಮುಕ್ತಾ ಇದೆ ಅಂತ. ಮನೋಹರವಾಗಿದೆ, ಕಣ್ಣಿಗೆ ನಯನ ಮನೋಹರವಾಗಿ ಈ ಒಂದು ಡ್ಯಾಮ್ ಮುಖಾಂತರ ನೀರು ಬೀಳ್ತಾ ಇದೆ, ಫಾಲ್ಸ್ ಆಯ್ತಾ ಇದೆ. ರೀಸೆಂಟ್ ಆಗಿ ಬಂದಂತ ನ್ಯೂಸ್ ನೋಡ್ತಾ ಇದ್ದೀರಾ. ಅಲ್ಲೆಲ್ಲ ಬೋಲ್ಡ್ ಕೂಡ ಹಾಕವ್ರೆ, ಎಚ್ಚರಿಕೆಯ ಬೋಲ್ಡ್. ಈ ಒಂದು ಡ್ಯಾಮ್ ನಲ್ಲಿ ಮೊಸಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೋ ಇಲ್ಲಿ ನಷ್ಟಲೆ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಯಾವುದೇ ಮೊಸಳೆ ಗಿಸ್ಲೆ ಏನು ಇರಲಿಲ್ಲ. ನಾವು ಆರಾಮಾಗಿ ನಾವು ಓಡಾಡ್ತಾ ಇದ್ದೋ. ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ನೀರು ಬೀಳ್ತಾ ಇದೆ ಅಂತ. ಹಾಗೆ ನಾವು ಈ ಕೆಳಗಡೆ ಹೋಗಿ ಇಲ್ಲಿಂದ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ಅಲ್ಲೆಲ್ಲ ನೋಡ್ಬೋದು. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ಗಿಡೋ ಎಲ್ಲ ತಗೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ನೋಡಿ ಅಲ್ಲಿಂದ ಹಾಗೆ ಇಳಿದು ಇಲ್ಲ ಆ ಕಡೆ ಬಳಸ್ಕೊಂಡು ಅಲ್ಲಿಂದ ಬಂದು ಇಲ್ಲೆಲ್ಲ ಫೋಟೋ ಗಿಡೋ ಬೇಕಾದ್ರೆ ತಗೋಬೋದು. ಒಂದು ಒಳ್ಳೆ ಸಖತ್ತಾಗಿದೆ ಬ್ಯೂಟಿ ಈ ಒಂದು ನೀರು ಬೀಳ್ತಾ ಇರೋದು. ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸು. ಇಲ್ಲೂ ಕೂಡ ಸುಮಾರು ಜನ, ಹೆಚ್ಚು ಜನಗಳಿಗೆ ಈ ಒಂದು ಡ್ಯಾಮ್ಗಳ ಬಗ್ಗೆ ಗೊತ್ತಿಲ್ಲ. ಈ ಲೋಕಲಿಸ್ಟ್ಗಳು ಈ ಸ್ವಲ್ಪ ಜನ ಮ್ಯಾಪ್ ನೋಡ್ಕೊಂಡು ಬಂದು ಇಲ್ಲೆಲ್ಲ ಬಂದು ನೋಡಿಕೊಂಡು ಫೋಟೋ ತಗೊಂಡು ಹೋಗ್ತಾರೆ. ಇಲ್ಲಿಂದ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಡ್ಯಾಮಿನ ಮುಖಾಂತರ ಬೀಳ್ತಾ ಇರುವಂಥ ಈ ಒಂದು ವಾಟರ್ ಫಾಲ್ನ ಒಂದು 300 ಮೀಟ್ರ್ ಇದೆಯೇನೋ ಈ ಒಂದು ಡ್ಯಾಮ್ನ ವಾಟರ್ ಫಾಲ್ ಬೀಳ್ತಾ ಇರುವಂಥ ಒಂದು ಸ್ಲೈಡು. ಅಲ್ಲಿಂದ ಯಾವ ರೀತಿ ಫುಲ್ಲು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಫುಲ್ಲು ನೀರು ಯಾವ ರೀತಿ ಬೀಳ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಹಾಗೆ ಈಗ ಬಿದ್ದಂಥ ನೀರು ಹೀಗೆ ಹೋಗಿ ಈ ಒಂದು ಬಿಡಿದ ಕೆಳಗೆ ಹೋಗಿ ಹೀಗೆ ಹೋಗ್ಬಿಡ್ತದೆ, ನದಿಯ ಮುಖಾಂತರ ಹರಿದು ಹೋಗಿ ಒಂದು ಅರ್ಕಾವತಿ ನದಿಗೆ ಇದು ಸೇರ್ಕೋತದೆ. ಈ ಒಂದು ಮೇಡ್ಮನಹಳ್ಳಿ ಡ್ಯಾಮು ಎಲ್ಲಿದೆ ಅಂದರೆ ಇದು ಒಂದು ಆರೋಳಿ ಮತ್ತು ಬಿಡದಿಗೆ ಹೋಗುವಂಥ ಒಂದು ಮೇಡ್ಮನಹಳ್ಳಿ ಅನ್ನೋ ಪಕ್ಕದಲ್ಲಿ ಸಿಗ್ತದೆ. ಹಾಗೆ ಮೇಡ್ಮನಹಳ್ಳಿಯಿಂದ ಒಂದು ಕಿಲೋಮೀಟ್ರ್ ಹೀಗೆ ಒಳಗಡೆ ರೈಟ್ ತಗೊಂಡು ಬಂದರೆ ನಮಗೆ ಈ ಒಂದು ಬಡೇಸಪುರ ದೊಡ್ಡ ಹೋಗುವಂತಹ ದಾರಿಯಲ್ಲಿ ಈ ಒಂದು ಮೇಡ್ಮನಹಳ್ಳಿ ಡ್ಯಾಮ್ ಸಿಗ್ತದೆ. ಆದಷ್ಟು ನೀವು ಕೂಡ ಈ ಒಂದು ಮಳೆಗಾಲದ ಸಮಯದಲ್ಲಿ ಬಂದು ಹೋಗೋಕ್ಕೆ ಟ್ರೈ ಮಾಡಿ. ಒಂದೇ ಟ್ರಿಪ್ ಮಾಡೋ ಕೂಡ ಒಂದು ಸಖತ್ತಾಗಿದೆ. ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಬ್ರಿಡ್ಜು, ಮೇಲೆಲ್ಲ ನೋಡ್ತಾ ಇದ್ದೀರಾ ಡ್ಯಾಮು, ನೀರು ಬೀಳ್ತಾ ಇರುವಂತಹದ್ದು ಒಂದು ಸಖತ್ತಾಗಿರುವಂತಹ ಜಾಗ ಇದು. ನೋಡಿದ್ರಲ್ಲ ಮೇಡ್ಮನಹಳ್ಳಿ ಡ್ಯಾಮ್ ಯಾವ ರೀತಿ ಅನ್ನೋದಾ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ.